ಸ್ನೇಹಿತರೆ, ಐ ಆಮ್ ಡಿಸೈಡೆಡ್ ಟು ಬಸ್ಟ್ ಒನ್ ಮೋರ್ ಮೈತ್ ಟುಡೇ. ದ ಮೈತ್ ಕಾಲ್ಡ್ ಲಕ್. ದೆರ್ ಈಸ್ ನಥಿಂಗ್ ಕಾಲ್ಡ್ ಲಕ್ ಇನ್ ದಿಸ್ ಯೂನಿವರ್ಸ್ ಬಿಕಾಸ್ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಯುವರ್ ಎಫರ್ಟ್ಸ್. ವೈ? ಬಿಕಾಸ್ ದ ಟ್ರೂತ್ ಆರ್ ನಾನು ಅರ್ಥಕೊಂಡ ಒಂದು ಸತ್ಯ. ಇವತ್ತು ಹಿಂಗೆ ಯಾವುದೋ ಒಂದು ವಿಷಯದಲ್ಲಿ ಚಿಂತೆ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಾನು ಡೀಪಾಗಿ ಒಂದು ಯೋಚನೆ ಮಾಡ್ಬೇಕಾದ್ರೆ ನನಗೆ ಅನಿಸಿದ್ದು ಲಕ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಂತ ಈ ಭೂಮಿ ಮೇಲೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಈ ಪುನರ್ಜನ್ಮ, ಕರ್ಮ, ಲಾಸ್ಟ್ ಬರ್ತಲ್ಲಿರೋದು ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಸಿ, ದಟ್ ಈಸ್ ಟ್ರೂತ್, ದಟ್ ಈಸ್ ಯೂನಿವರ್ಸಲ್ ಟ್ರೂತ್. ಅದೇನು ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಈ ಪ್ರೆಸೆಂಟ್ಗೂ ಪಾಸ್ಟ್ಗೂ ಲಿಂಕ್ ಇರುತ್ತೆ. ಬಟ್ ದಟ್ ಡಸ್ ನಾಟ್ ಬ್ರಿಂಗ್ ಯು ಸೋ ಮೆನಿ ಥಿಂಗ್ಸ್. ಇಟ್ಸ್ ಆಲ್ ಯುವರ್ ಎಫರ್ಟ್ಸ್. ಅದು ಯಾವ ಥರ ಅಂದರೆ ನೋಡಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನೇ ತೊಗೊಳ್ಳೋಣ ಅಥವಾ ಕ್ರಿಕೆಟ್ ಇಂಡಸ್ಟ್ರಿ ತೊಗೊಳ್ಳೋಣ. ಈಗ ವಿರಾಟ್ ಕೊಹ್ಲಿ, ಧೋನಿ ಎಲ್ಲ ಟಾಪ್ ರೀಚ್ ಆದರು. ಅಥವಾ ನಮ್ಮ ಕನ್ನಡದಲ್ಲಿ ಯಶ್ ಟಾಪ್ಗೆ ಹೋದರು. ಸಿ, ಬಟ್ ಏನು ಹೇಳ್ತಾರೆ ಕೆಲವರು, ಅವರಷ್ಟೇ ಟ್ಯಾಲೆಂಟ್ ಬೇರೆಯವ್ರಿಗಿದೆ, ಬಟ್ ಅವ್ರಿಗೆ ಲಕ್ಕಿದ್ದಕ್ಕೆ ಅವ್ರು ಆ ಲೆವೆಲ್ಗೆ ಹೋದರು ಅಂತ ಹೇಳ್ತಾರೆ. ಅದು ತಪ್ಪು, ಆ್ಯಕ್ಚುಲಿ ತಪ್ಪು. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಲಕ್ ಇದೆ ಅಂತಲೇ ಅಂದ್ಕೊಳ್ಳೋಣ. ಬಿಕಾಸ್ ಅವ್ರದ್ದು ಪಾಸ್ಟ್ ಕರ್ಮಾಸು, ಅವರು ಪಾಸ್ಟ್ ಅರ್ನಿಂಗ್ಸ್ ಅಥವಾ ಅವ್ರದ್ದು ಒಂದು ಗುಣಗಳು, ಅವರು ಒಂದು ಬೆಳೆಸ್ಕೊಂಡಿರೋಂಥ ಒಂದು ರೀತಿ, ಅದು ಮ್ಯಾಟ್ರ್ ಆಗುತ್ತೆ, ಇಲ್ಲ ಅಂತಲ್ಲ. ದಟ್ ಆ್ಯಂಡ್ ಆಲ್ ಅವೆಲ್ಲದ್ರ ಜೊತೆಗೆ ಅವ್ರು ಇವಾಗ ಪ್ರೆಸೆಂಟಲ್ಲಿ ಏನು ಕಷ್ಟಪಟ್ಟರು, ಏನು ಎಫರ್ಟ್ ಹಾಕೋದು ಅನ್ನೋದು ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಅದು ಸತ್ಯ. ಯಾಕೆಂದರೆ ಸ್ವಾಮಿ ವಿವೇಕಾನಂದ ಅವ್ರದ್ದು ಒಂದು ಕೋಟ್ ಇದೆ. ಏನು ಕೋಟ್ ಅಂದರೆ, ಟೇಕ್ ಅಪ್ ಒನ್ ಐಡಿಯಾ, ಥಿಂಕ್ ಅಬೌಟ್ ಇಟ್, ಡ್ರೀಮ್ ಅಬೌಟ್ ಇಟ್, ಮೇಕ್ ದಟ್ ಐಡಿಯಾ ಇನ್ ಯುವರ್ ಎವ್ರಿ ಸಿಂಗಲ್ ಸೆಲ್. ನಿಮ್ಮ ದೇಹದ ಪ್ರತಿಯೊಂದು ಕಣದಲ್ಲೂ ಆ ಐಡಿಯಾವನ್ನು ಇಳಿಸ್ಕೊಳ್ಳಿ, ಆಗ ನೀವು ಅದ್ರಲ್ಲಿ ಸಕ್ಸಸ್ ಆಗೇ ಆಯ್ತೀರಿ ಅಂತ. ಅದೇ ರೀತಿ ಎಲ್ಲರೂ ಯಾಕೆ ಯಶ್ ಥರ ಆಗಲ್ಲ, ಎಲ್ಲರೂ ಯಾಕೆ ವಿರಾಟ್ ಕೊಹ್ಲಿ ಥರ ಆಗಲ್ಲ, ಎಲ್ಲರೂ ಯಾಕೆ ಧೋನಿ ಥರ ಆಗೋಕ್ಕಾಗಲ್ಲ ಅಂದರೆ, ಧೋನಿ, ವಿರಾಟ್ ಕೊಹ್ಲಿ, ಯಶ್ ಅಥವಾ ಸ್ಟೀವ್ ಜಾಬ್ಸ್ ಆಗ್ಬೋದು, ಅಥವಾ ಬಿಲ್ ಗೇಟ್ಸು, ಅಥವಾ ಯಾರೋ ಒಂದಷ್ಟು ಜನ ಬೇಗ ರೊನಾಲ್ಡೋ, ಇವರೆಲ್ಲ ಟಾಪ್ ರೀಚ್ ಆಗಿದ್ದಾರೆ. ಹೆಂಗೆ ಅಂದರೆ ಅವರು ಬರೀ ತಲೆ ಲೆವೆಲಲ್ಲಿ ಮಾತ್ರ ಅಲ್ಲ, ಅವರ ತಲೆ ದೇಹದ ಪ್ರತಿಯೊಂದು ಕಣದಲ್ಲೂ ಅದನ್ನು ಇಳಿಸ್ಕೊಂಡಿದ್ದಾರೆ. ಧೋನಿ, ವಿರಾಟ್ ಕೊಹ್ಲಿ ಕ್ರಿಕೆಟನ್ನು ದೇಹದ ಒಂದೊಂದು ಕಣದೊಳಗೊಳಗೂ ಇಳಿಸ್ಕೊಂಡ್ರು. ಅಷ್ಟು ಡೀಪಾಗಿ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡಿದ್ರು. ಡೀಪಾಗಿ ಅದು ಏನಾರ ಮಾಡಲೇಬೇಕು ಅನ್ನೋ ಒಂದು ಅವರ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇತ್ತಲ್ಲ, ಆ ಡಿಟರ್ಮಿನೇಷನಿಂದ ಅವರು ಆ ಲೆವೆಲ್ಗೆ ರೀಚ್ ಆಗಿದ್ರೆ ಹೊರತು ಲಕ್ಕಿಂದ ಅವ್ರು ಆ ಲೆವೆಲ್ಗೆ ರೀಚ್ ಆಗಲಿಲ್ಲ. ಓಕೆ, ಪ್ಲಸ್ ಲಕ್ ಮ್ಯಾಟ್ರ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೀನು ಡಿಟರ್ಮಿನೇಷನ್ನೇ ಇಲ್ದಾನೆ ಸುಮ್ಮನೆ ಲಕ್ಕಿಂದ ಅವನು ಹೋದ ಅಂತ ಸ್ಟೇಟ್ಮೆಂಟ್ ಕೊಡೋದು ತಪ್ಪು. ಒಂದು. ಎರಡನೇದು, ನಾವು ಎಫರ್ಟ್ ಹಾಕ್ಬೇಕಾದ್ರೂ ಅಷ್ಟೇ, ರೈಟ್ ಎಫರ್ಟ್ಸ್ ಬೇಕಲ್ಲಿ. ರೈಟ್ ಎಫರ್ಟ್ಸ್ ಅಂದರೆ ಯಾವ ಥರ ಅಂದರೆ, ನೀನು ಉದ್ದೇಶ ಬರೀ ದುಡ್ಡು ಮಾಡೋದು, ಹೆಸರು ಮಾಡೋದು, ನೇಮ್ ಮಾಡೋದು ಅಷ್ಟೇ ಇದ್ದರೆ, ನೀನು ಈ ರೈಟ್ ಎಫರ್ಟಲ್ಲಿ ನೀನು ಎಷ್ಟೇ ಈ ಡಿಟರ್ಮಿನೇಷನಲ್ಲ ನೀನು ಏನೇ ಹಾಕಿದ್ರು ಅದರಿಂದ ನಿನಗೆ ಯಶಸ್ಸು ಸಿಗಲ್ಲ, ಏನೂ ಸಿಕ್ಕಲ್ಲ. ಯಾಕೆ ಅಂದರೆ ಆ ಇಂಟೆನ್ಷನ್ನು ಮ್ಯಾಟ್ರ್ ಆಗುತ್ತೆ. ವಾಟ್ ಈಸ್ ಯುವರ್ ಇಂಟೆನ್ಷನ್? ವೈ ಆರ್ ಯು ಪ್ಲೇಯಿಂಗ್ ಕ್ರಿಕೆಟ್? ನೀನು ಕ್ರಿಕೆಟ್ನ ಬರೀ ನಿನ್ನ ದುಡ್ಡು ಮಾಡೋಕ್ಕೋಸ್ಕರನೋ ಅಥವಾ ನೀನು ಹೆಸರು ಮಾಡ್ಕೊಳ್ಳೋಕ್ಕೆ, ನೀನು ಸಂಪಾದನೆ ಮಾಡಿ ಮಜಾ ಮಾಡೋಕ್ಕೋಸ್ಕರ ಮಾಡ್ತಾ ಇದೆಯಾ ಅಂದರೆ ನಿನ್ನ ಕೈಲಿ ಆಗಲ್ಲ ಅದು. ಬಟ್ ಆ ಕ್ರಿಕೆಟ್ನ ನೀನು ದೇಶಕ್ಕೋಸ್ಕರ, ನಾನು ಆಡಬೇಕು, ನನ್ನ ದೇಶಕ್ಕೊಂದು ಹೆಮ್ಮೆ ತರಬೇಕು, ನನ್ನ ದೇಶಕ್ಕೊಂದು ಕಪ್ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಆಡ್ಕೊಂಡ್ರೆ ನೀನು ಆ ದೇಶಕ್ಕೆ ಕಪ್ಪ ತರ್ತೀಯ, ಆಗುತ್ತದು. ಅದೇ ರೀತಿ ಇವತ್ತಿನ ಕಾಲಘಟ್ಟಕ್ಕೆ ಸ್ಟಾರ್ಟಪ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನೋಡಿ. ಈ ಸ್ಟಾರ್ಟಪ್ಸ್ಗಳು 90% ಆಫ್ ದ ಸ್ಟಾರ್ಟಪ್ಸ್ ಫೇಲ್ ಆಗೋಯ್ತವೆ, 10% ಸಕ್ಸಸ್ಫುಲ್ ಆಯ್ತವೆ. ಯಾಕೆ ಗೊತ್ತಾ? ಈ 90% ಆಫ್ ದ ಸ್ಟಾರ್ಟಪ್ಸ್ ಹೆಂಗಿರ್ತವೆ ಅಂದರೆ, ಈ ಮೈಂಡ್ಗಳು ಅವರವು ಏನೋ ದುಡ್ಡು ಮಾಡಬೇಕು, ರಿಚ್ ಆಗಬೇಕು, ಸಂಪಾದನೆ ಮಾಡಬೇಕು, ಶೋಕಿ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಸ್ಟಾರ್ಟಪ್ಗೆ ಹೋಗ್ತಾರೆ. ಅವರೆಲ್ಲ ಮುಳುಗೋಯ್ತಾರೆ, ಅವರು ಸಾಲ ಮಾಡ್ಕೊಂಡು ಬೀದಿಗೆ ಬರ್ತಾರೆ ಅವರು. ಬಟ್ ರಿಯಲ್ ಆಗಿ ಮನುಷ್ಯನ ಸಮಸ್ಯೆಗಳನ್ನು ಅಥವಾ ಸಮಾಜದಲ್ಲಿರೋ ಸಮಸ್ಯೆಗಳನ್ನು ನಾನು ಸರಿ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಅಥವಾ ಉದ್ದೇಶ ಇಟ್ಕೊಂಡು ಯಾರು ಒಂದು ಸ್ಟಾರ್ಟಪ್ ಮಾಡ್ತಾರಲ್ಲ, ಆ ಸ್ಟಾರ್ಟಪ್ಗಳು ನಂಬರ್ 1 ಸಕ್ಸಸ್ ಆಯ್ತವೆ ಅವು. ಓಕೆ, ಇನ್ನು ಸ್ಪಿರಿಚುಯಾಲಿಟಿಗೆ ಬಂದ್ರೂ ಇದೇನೆ. ಯಾರು ರಿಯಲ್ ಸ್ಪಿರಿಚುಯಾಲಿಟಿನ ಜನಗಳು ಒಳ್ಳೆಯದಕ್ಕೆ, ಜನಗಳಿಗೋಸ್ಕರನೇ ಮಾಡ್ತೀನಿ, ಜನಗಳ ಏಳಿಗೆಗೆ, ಜನಗಳ ನೆಮ್ಮದಿಗೋಸ್ಕರ ನಾನು ಏನಾದ್ರು ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಯಾರು ಮಾಡ್ತಾರೆ, ಆ ಒಂದು ಥಾಟ್ ಪ್ರೊಸೆಸ್ ಇರೋವು ಸಕ್ಸಸ್ಫುಲ್ಲು ಆಯ್ತವೆ, ಲಾಂಗ್ ಟರ್ಮ್ಗೆ ಉಳ್ಕೊತವೆ. ಓಕೆನಾ? ಅದಕ್ಕೆ ಎಕ್ಸಾಂಪಲ್ ನಮ್ಮ ಬುದ್ಧ 2,500 ವರ್ಷದಿಂದ ಅವರ ಫುಲ್ ಜೀವನನೇ ಮುಡಿಪಾಗಿಟ್ಟು ಕೆಲವೊಂದಷ್ಟು ಟೆಕ್ನಿಕ್ಸ್ಗಳನ್ನ ಹುಡುಕಿ ತೆಗೆದು ರಿಸರ್ಚ್ ಮಾಡಿ ರೀಡಿಸ್ಕವರ್ ಮಾಡಿ ಕೊಟ್ಟರು. ಇವತ್ತು ನೋಡಿ, ಇವತ್ತು ಪ್ರಪಂಚದಾದ್ಯಂತ ಅವರ ಟೀಚಿಂಗ್ಸ್ಗಳು, ಅವರ ಇದು ನಡೀತಾನೆ ಇದೆ. ಇನ್ನು ನಮ್ಮ ಬಸವಣ್ಣನವರು ಅವರು ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರನ್ನ. ಬಟ್ ಕೆಲವಂತರ ರಾಜಕೀಯ ಕಾರಣಗಳಿಂದ ಅವರನ್ನು ನಮ್ಮ ಕರ್ನಾಟಕದಲ್ಲಿ ಬರೀ ಉತ್ತರ ಕರ್ನಾಟಕಕ್ಕೆ ಸೀಮಿತ ಮಾಡಿಬಿಟ್ರು. ಆಯಿತಾ? ಅದೇ ರೀತಿ ಸ್ವಾಮಿ ವಿವೇಕಾನಂದರವ್ರದ್ದು ನೋಡಿ ಇನ್ನೂ ಎಷ್ಟು ನಡೀತಿದೆ, ಭಾರತದ ಪೂರ್ತಿ ಇದೆ ಅವ್ರದ್ದು. ಆಮೇಲೆ ಅಮೆರಿಕಾಗಲ್ಲೂ ಅವ್ರದ್ದು ಪ್ರಚಾರ ಹೋಗಿದೆ. ಹಂಗಾಗಿ
ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡಿ, ಏನು ಎಲ್ಲರೂ ವಿರಾಟ್ ಕೊಹ್ಲಿ ಧೋನಿನೇ ಆಗಬೇಕು ಅಂತೇನಿಲ್ಲ, ಅಥವಾ ಎಲ್ಲರೂ ನರೇಂದ್ರ ಮೋದಿ ಅಂತ ಆಗಬೇಕು ಅಂತೇನಿಲ್ಲ. ನೀವು ಊಟನೇ ಮಾಡಿ, ಆ ಊಟ ಮಾಡ್ಬೇಕಾದ್ರೆ ಯಾಕೆ ಮಾಡ್ತಾ ಇದೀರಿ ಅಂತ ಕ್ವಶನ್ ಕೇಳ್ಕೊಂಡು ಮಾಡಿ. ಸ್ನಾನ ಮಾಡ್ಬೇಕಾದ್ರೆ ಯಾಕೆ ಮಾಡ್ತಾ ಇದೀರಾ ಅಂತ ಕ್ವಶನ್ ಕೇಳ್ಕೊಂಡು ಮಾಡಿ. ಆಫೀಸ್ಗೆ ಹೋಗ್ತಾ ಇದ್ದೀರಾ, ಆಫೀಸ್ಗೆ ಹೋಗಿ ಯಾಕೆ ಹೋಗ್ತಾ ಇದ್ದೀರಾ, ಆಫೀಸ್ಗೆ ಯಾಕೆ ಹೋಗಬೇಕು ನಾನು ಅಂತ ಕೇಳಿಕೊಂಡು, ಅಂದರೆ ಆ ಅವೇರ್ನೆಸ್ ಬೇಕು ನಿಮಗೆ. ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿ, ಒಂದು ಮೆಕ್ಯಾನಿಕಲ್ ರುಟೀನ್ ಆಗೋಗ್ಬಿಟ್ಟಿದೆ ನಮ್ಮ ಲೈಫ್ ಇವಾಗ. ಆ ರುಟೀನ್ ಆಗಬಾರ್ದು. ವಿ ಶುಡ್ ನೋ ವೈ ವಿ ಆರ್ ಡೂಯಿಂಗ್ ಥಿಂಗ್ಸ್, ವಾಟ್ ಈಸ್ ದ ಬೆನಿಫಿಟ್ಸ್, ವಾಟ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಡೂಯಿಂಗ್ ದಿಸ್. ಈ ಮೂರನ್ನ ನಾವು ಕರೆಕ್ಟಾಗಿ ನಮ್ಮ ಅವೇರ್ನೆಸ್ ಕಾನ್ಷಿಯಸ್ನೆಸ್ಸಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಂಡ್ರೆ, ನೀವು ಯಾವ ವಿರಾಟ್ ಕೊಹ್ಲಿ, ಧೋನಿ, ರೊನಾಲ್ಡೋ ಆಗೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಒಬ್ಬ ಕೂಲಿ ಕಾರ್ಮಿಕನಾದರೂ ಪರವಾಗಿಲ್ಲ, ನೀವು ಖುಷಿಯಾಗಿ ನೆಮ್ಮದಿಯಾಗಿ ಹುಟ್ಟಿನಿಂದ ಸಾವಿನ ತನಕ ಬದುಕಿ ಚೆನ್ನಾಗಿ ಸ್ಯಾಟಿಸ್ಫೈಡ್ ಲೈಫ್ನ ನೀವು ಲೀಡ್ ಮಾಡ್ಬೋದು. ಯಾಕೆ ಅಂದರೆ ಎಲ್ಲದರ ಮೂಲ ಸಂತೋಷ, ನೆಮ್ಮದಿ, ಸುಖ, ಶಾಂತಿ, ಆರೋಗ್ಯ. ಆರೋಗ್ಯ ಇಲ್ಲದ ಹೊರತು ಸ್ವಾಮಿ ನೀವೇನು ಮಾಡಿದ್ರೂ ಉಪಯೋಗ ಇಲ್ಲ. ಎರಡನೇದು ಸಂತೋಷ. ಸಂತೋಷ ಅನ್ನೋದು ನಿಜವಾದ ಸತ್ಯವಾದ ಸಂತೋಷ ನಿಮ್ಮ ಒಳಗಡೆ ಇದೆ. ಎಲ್ಲ ಹುಟ್ಟಿದ ಮಗುಗಳು ಎಷ್ಟು ಸಂತೋಷವಾಗಿರ್ತವೆ ನೋಡಿ. ಒಬ್ಬರು ಹೊಡೆದ್ರೂ ಅಳ್ತವೆ, ಟೆಕ್ಕಂತ ನಿಮಿಷಕ್ಕೆ 2 ನಿಮಿಷ ಟರ್ನ್ ಔಟ್ ಆಯ್ತವೆ. ಹಂಗೆ ಬೆಳೀತಾ 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 ನಾವೇನು ಮಾಡಿದ್ದು, ನಮ್ಮ ಪಾಸ್ಟ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡಿ ಮೈಂಡಲ್ಲಿ ಆ ಮೆಮೊರೀಸ್ಗೆ ರಿಯಾಕ್ಟ್ ಮಾಡ್ಕೊಂಡು ಕೂತಿದ್ದೀವಿ ಹೊರತು 99% ನಾವು ಯಾರೂ ಕೂಡ ಜೀವನ ಮಾಡ್ತಾ ಇಲ್ಲ. ನಾವೆಲ್ಲ ವಿ ಆರ್ ಜಸ್ಟ್ ರಿಯಾಕ್ಟಿಂಗ್ ಟು ದ ಓಲ್ಡ್ ಪ್ಯಾಟ್ರನ್ಸ್ ವಿಚ್ ಈಸ್ ಆಲ್ರೆಡಿ ಸೇವ್ಡ್ ಇನ್ ಅವರ್ ಮೈಂಡ್ ಅಷ್ಟೇ. ಈ ಸತ್ಯ ತಿಳ್ಕೊಳ್ಳಿ. ಅವೇರ್ನೆಸ್, ವೈ ಅನ್ನೋ ಕ್ವಶನ್ನ ಜೀವನದಲ್ಲಿ ಜಾಸ್ತಿ ಯೂಸ್ ಮಾಡಿ. ಅದನ್ನು ಯೂಸ್ ಮಾಡಿದಷ್ಟು ನಿಮಗೆ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ನಮಗೂ ಹಂಗೆ ವೈ ಅಂತ ಕೇಳ್ಕೊಂಡು ಬಂದಿದ್ದಕ್ಕೆ ಇವತ್ತು ಜೀವನದ ಮೂಲ, ಜೀವನದ ಸತ್ಯ, ಈ ಪ್ರಪಂಚದ ಸತ್ಯ, ನಾವು ಹುಟ್ಟು ಸಾವಿನ ಸತ್ಯ ಎಲ್ಲನೂ ನಮಗೆ ಒಂದು ಲೆವೆಲ್ಗೆ ಈ ನೇಚರು, ಈ ಪ್ರಕೃತಿ ಮಾತೆ ನಮ್ಮ ತಲೆ ಒಳಗಡೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಅಷ್ಟು ಇಂಟೆಲಿಜೆನ್ಸ್ನ ಕೊಟ್ಟಿದ್ದಾಳೆ. ಅದರ ಕಾರಣ ನಾವು ಈ ವಿಡಿಯೋಗಳೆಲ್ಲ ಮಾಡ್ತಾಯಿದ್ದೀವಿ. ಯಾಕೆಂದರೆ ಎಲ್ಲರೂ ಬದಲಾಗಬೇಕು. ಪ್ರಕೃತಿಗೆ ಹಾನಿಕರವಾದಂತಹ ಜೀವನವನ್ನು ನಾವು ಮಾಡಬಾರ್ದು. ಪ್ರಕೃತಿಗೆ ಒಳ್ಳೇದು ಮಾಡೋ ಥರ, ಪ್ರಕೃತಿ ಜೊತೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಲೈಫ್ನ ಒಂದು ಇದರಲ್ಲಿ ಲೀಡ್ ಮಾಡೋದನ್ನು ನಾವು ಕಲಿತ್ಕೋಬೇಕು. ಕ್ವಶನ್ಸ್ ಬರುತ್ತೆ ಕೆಲವ್ರಿಗೆ, ಇದು ಯಾರು ಮಾಡ್ತಾರೆ ಇವರು, ಅಲ್ಲಿ ನೋಡ್ರೆ ಅಂಬಾನಿ ಅದು ಮಾಡ್ತಾವನೆ, ಇದು ಮಾಡ್ತಾವನೆ, ಅವ್ನು ಮಾಡ್ತಾವನೆ. ಅಲ್ಲೇ ಹೋಯ್ತವ್ರಲ್ಲ ಲಾಜಿಕ್ಕು. ಸ್ವಾಮಿ ಅವ್ರು ಯಾರೋ ಏನೋ ಮಾಡ್ತಾವನೆ ಅಂತ ನೀವು ಮಾಡ್ತೀರಾ ಸ್ವಾಮಿ? ಅವ್ರನ್ನ ಕಂಪೇರ್ ಮಾಡಬೇಡ್ದು ನಾವು. ಅಲ್ಲೇ ಫಸ್ಟು ಲಾಜಿಕ್ಕೆ ಹೊಟ್ಟೋಯ್ತು. ಈಗ ಅಂಬಾನಿ ಕಂಪೇರ್ ಮಾಡ್ಕೊತೀರಿ, ಗುಡ್ಡು. ಈಗ ಪ್ರಾಣಿ ಹೋಗಿ ಸಿಂಹ, ಹುಲಿ, ಕಾಡಿನ ರಾಜ ಅಂತೀವಿ. ಅವು ನಿಮ್ಮ ಥರ ಮನೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ತಿಂತಾಯಿದ್ದಾವೆ. ಅವು ಹೊಟ್ಟೆ ಹಸ್ದಾಗ ಮಾತ್ರ ಯಾವುದೋ ಪ್ರಾಣಿ ಹೊಡ್ಕೊಂಡು ತಿಂತೋಗ್ಬಿಟ್ರೆ ಅವು ಹೊಟ್ಟೆ ಹಸಿದಿರೋ ಟೈಮಲ್ಲಿ ಪಕ್ಕದಲ್ಲಿ ಬಂದು ಜಿಕ್ಕಿ ಮಲ್ಕೊಂಡ್ರು ಹೊಡೆಯಲ್ಲ ಅವು. ಅದು ಲಾ ಆಫ್ ನೇಚರು, ಅದು ಟ್ರೂತು, ಅದು ಪ್ರಕೃತಿ ನಿಯಮ. ಆ ನಿಯಮದ ಪ್ರಕಾರ ಎಲ್ಲ ಪ್ರಾಣಿಗಳು ಬದುಕ್ತಾ ಇದ್ದಾವೆ. ನಾವು ಮನುಷ್ಯನೊಬ್ಬನ ಬಿಟ್ಟು ಮನುಷ್ಯನು ಇವಾಗ ಆ ನಿಯಮಕ್ಕೆ ಹೋಗಲೇಬೇಕಾಗುತ್ತೆ. ಹೋಗ್ಲಿಲ್ಲ ಅಂದರೆ ಪ್ರಕೃತಿನೇ ತಲೆ ಮೇಲೆ ಹೊಡೆದು ಕರ್ಕೊಳ್ಳುತ್ತೆ. ಅಲ್ಲಿವರೆಗಂಟ ಕಾಯ್ಕೊಬಿಡಿ, ಮುಂಚೆನೇ ರೆಡಿ ಆಗಿಬಿಟ್ಟು ಹೋಗಿ.